ರನ್ಯಾ ಕೇಸ್ನಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಹೇಳಿಕೆಯ ವಿರುದ್ಧವಾಗಿಯೂ ವಿಜೇಂದ್ರ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರವೇ ಎಲ್ಲಿ ಮಲಗಿದ್ರಿ ಅಂತ ಹೇಳಿದ್ರು ಲಾಡ್. ಯಾರ್ಯಾರು ಎಲ್ಲಿ ಮಲಗಿದ್ದಾರೆ ಅಂತ ನಾನು ಹೇಳಲ್ಲ, ಸಮಯ ಬಂದಾಗ ಎಲ್ಲ ಹೇಳ್ತೇನೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಎಲ್ಲವನ್ನು ನನ್ನ ಬಾಯಲ್ಲಿ ಹೇಳಿಸಬೇಡಿ. ಸಂತೋಷ್ ಲಾಡ್ ವಿರುದ್ಧ ವಿಜೇಂದ್ರ ವಾಗ್ದಾಳಿ ನಡೆಸಿದಂತಹ ಪರಿ ಇದು. ಈ ಗೋಲ್ಡ್ ಕೂಡ ಸ್ಮಗಲ್ ಆಗಿ ಬಂದಿದೆ. ಎಲ್ಲಿಂದ ಬಂತು ಗೋಲ್ಡ್? ಹೌ ಡಿಡ್ ಸೋ ಮಚ್ ಗೋಲ್ಡ್ ಕಮ್ ಫ್ರಮ್ ಏರ್ಪೋರ್ಟ್ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಹೌ ಡಿಡ್ ದಿಸ್ ಗೋಲ್ಡ್ ಕಮ್? ನೀವು ಮಲಗಿದ್ರಿ ಎಷ್ಟು ದಿವಸ? ಏರ್ಪೋರ್ಟ್ ಅಥಾರಿಟಿ ಅವರು ಇಂಡಿಯಾ ಏನ್ ಮಾಡ್ತಿದ್ರು? ಕಸ್ಟಮ್ಸ್ ಏನ್ ಮಾಡ್ತಾ ಇದ್ರು? ಯಾರ ಜವಾಬ್ದಾರಿ ಇದು? ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ಏರ್ಪೋರ್ಟ್ ಅಥಾರಿಟಿ ಅವ್ರ ಕೈಲಿ ಇರುತ್ತೆ. ಅವ್ರು ಮಲಗಿದ್ರ ಅಂತ ಕಾಂಗ್ರೆಸ್ ನಾಯಕರು ಅಲ್ಲಿ ಯಾರು ಮಲಗಿದ್ರು ಅನ್ನೋದಕ್ಕೆ ಬೇಡ ಬಿಡಿ, ಅವೆಲ್ಲ ಚರ್ಚೆ ಅವೆಲ್ಲ ಸಾಕಷ್ಟು ಇದಾವೆ. ಆ ವಿಚಾರಕ್ಕೆ ಹೋದ್ರೆ ಮತ್ತೆ ಬಹಳ ಸವಿಸ್ತಾರ ಮಾತನಾಡ್ಬೇಕಂತ ನಮ್ಮ ಬಾಯಲ್ಲಿ ಬೇಡ, ಚರ್ಚೆ ತನಿಖೆ ಆಗಲಿ. ಅಲ್ಲಿ ಯಾರು ಮಲಗಿದ್ರು ಅನ್ನೋದಕ್ಕೆ ಬೇಡ ಬಿಡಿ, ಅವೆಲ್ಲ ಚರ್ಚೆ ಅವೆಲ್ಲ ಸಾಕಷ್ಟು ಇದಾವೆ. ಆ ವಿಚಾರಕ್ಕೆ ಹೋದ್ರೆ ಮತ್ತೆ ಬಹಳ ಸವಿಸ್ತಾರ ಮಾತನಾಡ್ಬೇಕಂತ ನಮ್ಮ ಬಾಯಲ್ಲಿ ಬೇಡ, ಚರ್ಚೆ ತನಿಖೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.